ಫೋಟೋ ಹಾಕ್ಬಿಟ್ರು ಒಂದು ಕ್ಷಣ ಬಾಸ್ ಎಲ್ಲ ಫುಲ್ ಮೈ ಬಂದ್ಬಿಡಂಗಾಯ್ತು. ಆ ತರ ಬೇಸ್ ವಾಯ್ಸ್ ಐತೆ. ಪಕ್ಕಾ ಡಿ ಬಾಸ್ ವಾಯ್ಸ್ ತರ ಫುಲ್ ಡಿ ಬಾಸ್ ಮೂವಿ ನಾವು ನೋಡ್ದಂಗೆ ಆ ತರ ಐತೆ ಮೂವಿ ಮಾತ್ರ. ದಯವಿಟ್ಟು ಎಲ್ರು ಕನ್ನಡ ಪಿಕ್ಚರ್ ನೋಡಕ್ ಬರ್ಬೇಕು. ದಯವಿಟ್ಟು ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನು ಈ ಮೂವಿ ಯಾವ ತರ ಹಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ರು ನೋಡ್ಬೇಕು, ಪ್ರತಿಯೊಬ್ರು ಬಂದ್ವಿ ನೋಡ್ಕೊಂಡ್ ಬಂದ್ವಿ. ಅಯ್ಯಗ್ರೀವ ಮೂವಿ ಎಲ್ರು ನೋಡ್ಬೇಕಷ್ಟೇ. ಮತ್ತೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಡಿ ಬಾಸ್ ಸೆಲೆಬ್ರಿಟೀಸ್ ಕುತ್ಕೊಂಡಿರೋದು ಸುತ್ತಮುತ್ತ. ಬೆಳಗ್ಗೆ 2 ಶೋ ಕ್ಯಾನ್ಸಲ್ ಆದ್ರೂ ಈ ಶೋ 3ನೇ ಶೋ ಬಿಟ್ಟಿದ್ದಾರೆ. ಪರವಾಗಿಲ್ಲ, 2 ಶೋ ಇಂದ ಬೆಳಗ್ಗೆಯಿಂದ ಕಾಯ್ತಿದೀವಿ. 3ನೇ ಶೋ ಬಿಟ್ಟಿದ್ದಾರೆ. ಫುಲ್ ಖುಷಿ ಆಗೈತೆ. ಇದೇ ತರ ಇನ್ನ ಚೆನ್ನಾಗಿ ಓಡ್ಬೇಕಂತ ಕೇಳ್ಕೊಂತ ಇದೀವಿ. 2 ಶೋ ಏನಕ್ಕೆ ಕ್ಯಾನ್ಸಲ್ ಆಗಿರ್ಬೋದು ಗೊತ್ತಿಲ್ಲ ನನಗೂ. ಅದು ಏನೋ ಪ್ರಾಬ್ಲಮ್ ಅಂತಂದ್ರು, ಪ್ರಾಬ್ಲಮ್ ಆಗಿದ್ದಕ್ಕೆ ಕ್ಯಾನ್ಸಲ್ ಮಾಡಿದೀವಿ ಅಂತಂದ್ರು. ನನಗ್ ತಿಳಿದ ಮಟ್ಟಿಗೆ ಒಂದೇನೋ ಪ್ರಾಬ್ಲಮ್ ಆಗಿದೆ. ಬೆಳಗ್ಗೆಯಿಂದ ಕಾಯ್ಕೊಂಡು ಇವಾಗ 4:15 ಶೋ ಬಿಟ್ಟಿದ್ದಾರೆ. ರಣವೀರ್ ಅಣ್ಣನು ಬಂದಿದ್ದಾರೆ ಮೂವಿ ನೋಡಕ್ಕೆ. ಪಕ್ಕಾ ಡಿ ಬಾಸ್ ಆಶೀರ್ವಾದ ಈ ಮೂವಿಗೆ ಇದ್ದೇ ಇರುತ್ತೆ. ಬಾಸ್ ಎಲ್ಲೇ ಇದ್ರು ನಮ್ ಡಿ ಬಾಸ್ ಇದ್ದಿದ್ರೆ ಸೀರಿಯಸ್ ಆಗಿ ಫಿಲಮ್ ನೋಡಿದ್ರೆ ಸಖತ್ ಖುಷಿ ಪಟ್ಟಿದ್ರು. ಸೂಪರ್ ಆಗೈತೆ. ಇಂಟರ್ವಲ್ ಆಗೈತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಚಿಂದಿ ಆಗಿರುತ್ತೆ. ಫಿಲಮ್ ನೋಡ್ರೆ ಗೊತ್ತಾಗುತ್ತೆ ಯಾರು ಕೊಲೆ ಮಾಡೋರು. ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಫಿಲಮ್ ಮಾತ್ರ ಸೂಪರ್. ನಮ್ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಥಿಯೇಟರ್ಗೆ ಬಂದು ಈ ಮೂವಿನ ನೋಡ್ಬೇಕು. ಮೂವಿನ ಗೆಲ್ಸ್ಬೇಕು. ಏನಿಲ್ಲ, ತೊಂದ್ರೆ ಇಲ್ಲ, ಡಿ ಬಾಸ್ ಬರ್ಬೇಕಷ್ಟೇ. ಫಸ್ಟ್ ಹಾಫ್ ನೋಡಿದೀವಿ, ಸಿನಿಮಾ ಅಂತ ಅಲ್ಟಿಮೇಟ್ ಬಂದಿದೆ. ಸೇಮ್ ಯಾವ ಇಂಗ್ಲಿಷ್ ಮೂವಿನ ಇಲ್ಲ, ಆ ತರ ಇಂಗ್ಲಿಷ್ ಮೂವಿ ರೇಂಜ್ ಅಲ್ಲಿ ತಗೊಂಡೋಗಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ನೋಡ್ಬೇಕು, ಇನ್ನು ವೇಟ್ ಮಾಡ್ತಾ ಇದೀವಿ. ಅದ್ರಲ್ಲೂ ವಿಲ್ಲನ್ ತೋರ್ಸಿರೋ ರೀತಿ ರಘು ಸರ್ ಅವರು ಫಸ್ಟ್ ಬಾಲ್ ಅಲ್ಲಿ 6 ಹೊಡೆದಿದ್ದಾರೆ. ಗ್ಯಾರಂಟಿ. ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಅರ್ಧ ನೋಡಿದ್ರೆ ಅರ್ಧನೇ ಸೂಪರ್ ಡೂಪರ್ ಆಗಿದೆ. ಇನ್ನರ್ಧ ವೆಯ್ಟ್ ಮಾಡ್ತಾ ಇದೀವಿ, ಕಾತುರದಿಂದ ಕಾಯ್ತಾ ಇದೀವಿ. ಯಾರು ವಿಲನ್ ಅಂತ. ಸಿನಿಮಾ ತುಂಬಾ ಇದೆ. ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ಸೂಪರ್ ಡೂಪರ್. ಅರ್ಧ ಹಾಫ್ ಗೆದ್ದಿದೆ. ಗ್ಯಾರಂಟಿ. ಫಸ್ಟ್ ಬಾಲ್ 6 ಹೊಡೆದಿದ್ದಾರೆ ರಘು ಸರ್ ಅವರು. ಆಲ್ ದ ಬೆಸ್ಟ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಸಿನಿಮಾ ನೋಡಿ. ಅಣ್ಣ, ಇವಾಗ ಫಸ್ಟ್ ಹಾಫ್ ನೋಡ್ಕೊಂಡ್ ಬಂದ್ವಿ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಷ್ಟ ದಿನ ಪೊಲೀಸ್ ಪಾತ್ರ ಅಂದ್ರೆ ಎಲ್ರು ಸುದೀಪ್ ಸರ್ದು ಕೆಂಪೇಗೌಡ ಆಗಿರ್ಲಿ, ಇಲ್ಲ ನಮ್ ಡಿ ಬಾಸ್ ಐರಾವತ ಆಗಿರ್ಲಿ, ಸಾಯಿ ಕುಮಾರ್ ಸರ್, ಯುವರಾಜ್ ಸರ್ ಹೇಳ್ತಿದ್ರು. ಆದ್ರೆ ಈ ಮೂವಿ ನೋಡಿದ್ಮೇಲೆ ಪೊಲೀಸ್ ಪಾರ್ಟ್ಗೆ ಪರ್ಫೆಕ್ಟ್ ಸೂಟ್ ಅಂದ್ರೆ ನಮ್ ಧನ್ವೀರ್ ಅಣ್ಣ. ಆ ರೇಂಜ್ ಅಲ್ಲಿ ಇದೆ ಅಣ್ಣ ಮೂವಿ ಮಾತ್ರ. ಫಸ್ಟ್ ಹಾಫ್ ಅಂದ್ರು ಸರಿ ಕಣ. ಧನ್ವೀರ್ ಅಣ್ಣ ಇಷ್ಟ 4 ಸಿನಿಮಾನ ಬೇರೆ, ಈ ಸಿನಿಮಾದಲ್ಲಿ ಮಾಡಿರೋ ಆಕ್ಟಿಂಗ್ ಬೇರೆ. ಆ 6 ಪ್ಯಾಕ್ ಆಗಿರ್ಬೋದು. ಮತ್ತೆ ಸಂಜನಾ ಮೇಡಮ್ ಮಾತ್ರ ಸೂಪರ್ ಬ್ಯೂಟಿಯಾಗಿ ಬಂದಿದ್ದಾರೆ. ಸಮೃದ್ಧಿ ಮಂಜುನಾಥ್ ಸರ್ ಅವರು ಖಜಾನೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ದಯವಿಟ್ಟು ಬಂದು ಕನ್ನಡ ಸಿನಿಮಾನ, ಅಯ್ಯಗ್ರೀವ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ. ದಯವಿಟ್ಟು ಗೆಲ್ಸಿ. ಜೈ ಡಿ ಬಾಸ್. ಅಷ್ಟೇ. ಇನ್ನು ಇಂಟ್ರೆಸ್ಟ್ ಬರುತ್ತೆ, ಬೋರ್ ಏನನ್ಸಲ್ಲ. ಇಂಟ್ರೆಸ್ಟ್ ಮಾತ್ರ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಫ್ಯಾಮಿಲಿ ಫಿಲಿಮು ಎಲ್ಲ ಬಂದು ನೋಡ್ಬೋದು. ದಯವಿಟ್ಟು ಎಲ್ಲ ಫ್ಯಾಮಿಲಿಗಳೆಲ್ಲ ದಯವಿಟ್ಟು ಥಿಯೇಟರ್ ಬಂದು ಮೂವಿಗಳನ್ನ ನೋಡ್ರಿ. ಸೂಪರ್ ಆಗೈತೆ. ಬಾಸ್ ಎಂಟ್ರಿ ಎಲ್ಲ ಸೂಪರ್ ಎಂಟ್ರಿ. 2 ನಿಮಿಷ 3 ನಿಮಿಷ ಬಾಸ್